ಎಲ್ಲ ನನ್ನ ರೈತ ಬಾಂಧವರೇ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ದಯವಿಟ್ಟು ನೋಡಿ, ಈ ಥರ ಮಧ್ಯಾಹ್ನ ಟೈಮಲ್ಲಾಗಲಿ ಇಲ್ಲ ಸಂಜೆ ಟೈಮಲ್ಲಾಗಲಿ, ಈಗ ಬೇಸಿಗೆ ಹೆಚ್ಚಾಗಿರೋ ಕಾರಣದಿಂದ ನಾಟಿ ಕೋಳಿಗಳು ದೇಹ ಸಂರಕ್ಷಣೆ ಅಂದರೆ ದೇಹನ ತಂಪಾಗಿಡೋಕ್ಕೆ ಒಳ್ಳೆ ತಣ್ಣಗಿರೋಂತಹ ಜಾಗ ಇಲ್ಲ ಒಳ್ಳೆ ಮಣ್ಣು ನೆಂದಿರೋ ಜಾಗ ಅಂತ ಹುಡುಕ್ತವೆ. ಏನಕ್ಕೆ ಅಂದರೆ ಈ ಥರ ದೇಹನ ಅವು ತಣ್ಣಗೆ ಇಡೋಕ್ಕೆ ಕೆದರೋಕ್ಕೆ ಅಂದರೆ ಮಣ್ಣು ಕೆದರ್ತವೆ. ಮಣ್ಣು ಕೆದರೋದ್ರಿಂದ ದೇಹ ತಂಪಾಗೋಕ್ಕೆ ಆ ದೇಹನ ತಣ್ಣಗಿರೋಂಥ ಜಾಗಕ್ಕೆ ಇಡೋಕ್ಕೆ ಟ್ರೈ ಮಾಡ್ತವೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ದಯವಿಟ್ಟು ಎಲ್ಲೆಲ್ಲಿ ಈಗ ನೀವು ಶೆಡ್ ಹತ್ರ ಎಲ್ಲೆಲ್ಲಿ ಮಾಡಿದ್ದೀರಾ ನೋಡಿ, ಈ ಥರ ಶೆಡ್ ಮುಂದೆ ಆಗಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಈ ಥರ ಪೂರ್ತಿ ನೀವು ಮೆಸ್ ಮಾಡಿರೋ ಜಾಗಗಳಾಗಿರ್ಬೋದು, ಈ ಥರ ಜಾಗಗಳು ಮಾಡಿದ್ದಂಥ ಜಾಗಗಳಲ್ಲಿ ಒಳ್ಳೆ ಮಣ್ಣಿರೋಂಥ ಜಾಗದಲ್ಲಿ ಈ ಥರ ಮಣ್ಣು ನೋಡಿ, ಈ ಥರ ಒಳ್ಳೆ ಮಣ್ಣಿರೋದಂಥ ಜಾಗದಲ್ಲಿ ಒಂದೊಂದು ಎರಡೆರಡು ಬಕೆಟ್ ಆಗಿರ್ಬೋದು. ಇಲ್ಲಾಂದರೆ ನೀರು ಜಾಸ್ತಿ ಇತ್ತು ಅಂದರೆ ಪೈಪಲ್ಲಿ ನೀರೇ ಎಲ್ಲರೂ ಒಳ್ಳೆ ಮಣ್ಣಿಗೆ ನೀರು ಹಿಡಿಯೋದ್ರಿಂದ ಅವು ಒಂದೊಂದು ಸತಿ ನೋಡಿ ಈ ಥರ ನೀಟಾಗೆ ಕಾಲಲ್ಲಿ ಮಣ್ಣು ಎಲ್ಲ ಕೆರೆದು ದೇಹನ ತಣ್ಣಗಿಡೋಕ್ಕೆ ಟ್ರೈ ಮಾಡ್ತವೆ. ಏನಕ್ಕೆ ಅಂದರೆ ಬೇಸಿಗೆ ಹೆಚ್ಚಾಗ್ತಿದೆ. ಹಾಗಾಗಿ ಈ ಥರ ತಣ್ಣಗಿದ್ರೆ ನಾಟಿ ಕೋಳಿಗಳು ಯಾವುದೇ ಕಾಯಿಲೆಗಳು ಸಹ ಬೇಗ ಬರೋಲ್ಲ. ಹಾಗಾಗಿ ನೋಡಿ, ಈ ಥರ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ನಮ್ಮ ರೈತರುಗಳು, ಆಮೇಲೆ ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡಿದಂಥ ಯಂಗ್ಸ್ಟರ್ಸ್ಗಳು ನೋಡಿ, ಈ ಥರ ದಯವಿಟ್ಟು ಎಲ್ಲಾದರೂ ಒಳ್ಳೆ ಜಾಗಗಳು ನೋಡಿಬಿಟ್ಟು, ನಾನು ನೋಡಿ ಪೈಪಲ್ಲೇ ನೀರು ಬಿಟ್ಟಿದ್ದೀನಿ. ಹಾಗಾಗಿ ನೀವು ಸಹ ಒಳ್ಳೆ ಜಾಗಗಳು ನೋಡಿ, ಮಧ್ಯಾಹ್ನ ಟೈಮ್ ಇರ್ಬೋದು ಇಲ್ಲ ಸಂಜೆ ಟೈಮ್ ಆಗಿರ್ಬೋದು, ಒಳ್ಳೆ ಸಮಯ ನೋಡಿ ಈ ಥರ ಎಲ್ಲಾದ್ರೂ ಒಳ್ಳೆ ನೀರು ಮಧ್ಯದಾಗ ಬಿಟ್ಬಿಟ್ರೆ ಆರಾಮಾಗಿ ಕೆರ್ಕೊಂಡು ಅದು ಮೈನ ಒಂಥರ ಹಗುರ ಮಾಡ್ಕೊಳುತ್ತೆ. ಮತ್ತು ಆ ಮಣ್ಣಿಗೆ ದೇಹ ಕೊಟ್ಟಾಗ ರಕ್ತ ಪರಿಚಲನೆ ಫಾಸ್ಟ್ ಆಗುತ್ತೆ. ಆಮೇಲೆ ಬೇಗ ನಾಟಿ ಕೋಳಿಗಳಿಗೆ ಯಾವುದು ವೈರಸ್ ಬರೋಲ್ಲ. ಏನಕ್ಕೆ ಅಂದರೆ ಬಾಡಿ ಪೂರ್ತಿ ಆಕ್ಟಿವ್ ಆಗಿರುತ್ತಲ್ಲ, ಆಕ್ಟಿವ್ ಆಗಿದ್ದಾಗ ಯಾವುದೇ ತರಹದ ಕಾಯಿಲೆಗಳು ಬೇಗ ಬರೋಲ್ಲ. ಆಮೇಲೆ ಬೇಸಿಗೆಗೆ ಈ ಥರ ಎಲ್ಲಾದ್ರೂ ನೀರುಗಳ್ನ ಇಡ್ತಾ ಇರಬೇಕು. ನೀರು ಕುಡಿಯೋಕ್ಕೆ ಇವು ಚೆನ್ನಾಗಿ ಮೇಯ್ತವೆ ನೋಡಿ, ಈಗ ಮೇಯ್ತಾ ಇದ್ದಾವೆ ಚೆನ್ನಾಗೆ. ಈಗ ಮಧ್ಯಾಹ್ನ ಟೈಮು ಈಗ ಚೆನ್ನಾಗೆಲ್ಲ ಮೇಯ್ಕೊಂತಿರೋದ್ರಿಂದ ಈಗ ಅಲ್ಲೇ ನೀರಿಟ್ಟರೆ ಈಗ ಈ ಥರ ಒಂಥರ ನೀರು ಕುಡ್ಕೊಂತೈತೆ, ಮೇಯುತ್ತೆ ನೋಡಿ. ಈ ಥರ ನೀರು ಬಿಟ್ಬಿಡಿ, ಪೈಪಲ್ಲಿ ನೀರು ಬಿಟ್ಟಿದ್ದೀನಿ. ಪೈಪಲ್ಲಿ ನೀರು ಬಿಟ್ಟಿರೋದ್ರಿಂದ ನೋಡಿ ಈ ಥರ ಆರಾಮಾಗೆ ಅದು ಮೈನ ಕೊಡವಿ ಎಲ್ಲ ಆರಾಮಾಗೆ ನೈಸರ್ಗಿಕವಾಗಿ ಬೆಳೆಯುತ್ತೆ. ನೀವು ಮಧ್ಯಾಹ್ನ ಟೈಮಲ್ಲಿ ಈ ಥರ ನೀರುಗಳು ಇಡಲೇಬೇಕು. ನೀರು ಈಗ ಬೇಸಿಗೆ ಹೆಚ್ಚಾಗ್ತಿದೆ, ಬಾಯಾರಿಕೆ ಇದ್ದೇ ಇರ್ತೈತೆ. ಈಗ ಎಷ್ಟು ಆಹಾರ ಸಂರಕ್ಷಣೆ ಮಾಡ್ತೈತೆ ಅಷ್ಟೇ ನೀರು ಸಹ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಮಧ್ಯಾಹ್ನ ಟೈಮಲ್ಲಿ ನೀರು ಇಡಬೇಕು. ಮತ್ತು ನೀರನ್ನ ಎಲ್ಲಾದರೂ ಒಳ್ಳೆ ಮಣ್ಣಿರೋಂಥ ಜಾಗಕ್ಕೆ ನೀರನ್ನ ನೋಡಿ ಬಿಡೋದ್ರಿಂದ ಒಳ್ಳೆ ನಾಟಿ ಕೋಳಿಗಳು ದೇಹನ ಸಂರಕ್ಷಣೆ ಆಗಿರ್ತವೆ. ಆಮೇಲೆ ಬೇಗ ಕಾಯಿಲೆಗಳಿಗೆ ತುತ್ತಾಗಲ್ಲ ತಂಪಾಗಿದ್ದಷ್ಟು. ಈಗ ನಮಗೆ ಬಾಡಿ ಹೆಂಗೆ ಮನುಷ್ಯನಿಗೆ ಬಾಡಿ ಎಷ್ಟು ಹೀಟ್ ಆಗುತ್ತೋ ಅದೇ ಥರ ನಾಟಿ ಕೋಳಿಗೆ ಬಾಡಿ ಹೀಟ್ ಆದಾಗ ಕಾಯಿಲೆಗಳು ಆಟೋಮೆಟಿಕ್ ಸ್ಟಾರ್ಟ್ ಆಗಿಬಿಡ್ತವೆ. ಏನಕ್ಕೆ ಅಂದರೆ ಈಗ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಹೆವಿ ಹೀಟಾಗಿ ನೀವು ಶೆಡ್ಡಲ್ಲಿ ಕೂಡ ಹಾಕಿರಿ, ಅಲ್ಲಿ ಎಲ್ಲ ಹೆವಿ ಹೀಟ್ ಆಯಿತು ಅಂದರೆ ಇದ್ದಕ್ಕಿದ್ದಂಗೆ ಎಲ್ಲ ಒಂಥರ ಬೇದಿ ಆಗೋ ಥರದ್ದು ಉಚ್ಕಣೋ ಥರದ್ದು ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತೆ. ಆವಾಗ ಆಟೋಮೆಟಿಕ್ಗಳು ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ ದಯವಿಟ್ಟು ಈ ಥರ ನೋಡಿ, ಮಧ್ಯಾಹ್ನ ಟೈಮಲ್ಲಿ ದಯವಿಟ್ಟು ಆದಷ್ಟು ನೀರನ್ನ ಬಿಡಿ. ಆಚೆ ಎಲ್ಲಾದರೂ ಒಳ್ಳೆ ತಂಪಾಗಿರೋಂಥ, ಈಗ ತೋಟಕ್ಕೆ ಮಾಮೂಲಿ ನೀರು ಬಿಡ್ತಾರೆ, ತೋಟದಲ್ಲಿ ಮೇಯ್ತವೆ ಅನ್ನೋರು ಅಂಥವ್ರು ತೋಟದಲ್ಲಿ ಎಲ್ಲಾದರೂ ಈ ಥರ ಮಾಡ್ತವೆ. ಈ ತೋಟದಲ್ಲಿ ಎಲ್ಲೂ ನೀರಿಲ್ಲ, ನಾವು ಮಾಮೂಲಿ ಈ ಥರ ಶೆಡ್ ಮಾಡಿದ್ದೀವಿ ನೋಡಿ, ಈ ಥರ ಕವರ್ ಮಾಡಿದ್ದೀವಿ, ನಾವು ತೋಟಕ್ಕೆ ಅರ್ಧ ಮಿಸ್ ಮಾಡಿದ್ದೀವಿ ಅನ್ನೋರು ದಯವಿಟ್ಟು ಈ ಥರ ಪೈಪಲ್ಲಿ ಎಲ್ಲಾದರೂ ಒಂದೊಂದು ಅರ್ಧ ಪೂರ್ತಿ ಕವರಪ್ ಒಂದು 20-25 ಅಡಿ 30 ಅಡಿ ಜಾಗಕ್ಕೆ ಚೆನ್ನಾಗಿ ನೀರು ಬಿಟ್ಬಿಟ್ರೆ ಆರಾಮಾಗೆ ನೋಡಿ ಈ ಥರ ಮೈನ ಕೊಡವಿ ಒಳ್ಳೆ ರಕ್ತ ಪರಿಚಲನೆ ಆಗುತ್ತೆ. ನಾಟಿ ಕೋಳಿಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಒಳ್ಳೆ ತಂಪಾಗಿರ್ತವೆ. ಆದಷ್ಟು ತಂಪಾಗಿದ್ದರೆ ನಾಟಿ ಕೋಳಿ ಕಾಯಿಲೆಗಳು ಬರೋಲ್ಲ. ನಾಟಿ ಕೋಳಿಗಳು ಕಾಯಿಲೆ ಏನಾದರೂ ಬರೋ ಸ್ಟಾರ್ಟ್ ಆಯಿತು ಒಂದಕ್ಕೆ, ಆಟೋಮೆಟಿಕ್ ಕೋಳಿಗಳು ಆಚೆಗೆ ಸತ್ತೋಗ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ದಯವಿಟ್ಟು ಈ ಥರ ಆದಷ್ಟು ನೈಸರ್ಗಿಕವಾಗಿ ಈ ಥರ ನೀಟಾಗಿ ನೀರು ಕೊಟ್ಟು ನೋಡಿ, ಈ ಥರ ಮೇವುಗಳನ್ನ ಕೊಡ್ತಾ ಇರಬೇಕು. ಮೇವುಗಳು ಕೊಟ್ಟು ನೀರನ್ನ ಇಡ್ತಾ ಹೋದರೆ ಯಾವುದೇ ಕಾಯಿಲೆಗಳು ಬರೋಲ್ಲ. ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮಾಹಿತಿನ. ಆಮೇಲೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ರೋಗಗಳಿಂದ ಬರೋದೇ ನೋಡ್ಕೊಳ್ಳಿ. ಒಂದೇ ಒಂದಕ್ಕೆ ಬೇಸಿಗೆ ಹೆಚ್ಚಾಗ್ತಿರೋದ್ರಿಂದ ಒಂದೇ ಒಂದಕ್ಕೆ ರೋಗ ತಗುಲುತ್ತು ಅಂದರು ಮತ್ತು ನೀವು ರೋಗ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಹಾಗಾಗಿ ದಯವಿಟ್ಟು ಮಾಹಿತಿ ಇಷ್ಟ ಆದರೆ ನೂತನವಾಗಿ ಕನ್ನಡಿಗನ ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತುಂಬ ಮಾಹಿತಿ ಇನ್ನೂ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ ಹಿಂಗೇ ಇರಲಿ ನಮಗೆ.